ನಮ್ಮ ಫೋನನ್ನೇ ಒಡೆಯುವ ಚಾಲೆಂಜ್ ಹಿಡಿದ ಜಡ್ಜಸ್. ಸೊ ಏನಾಯ್ತು ಎತ್ತ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ, ನೋಡೋಣ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಸೊ ಮೊದಲನೇದಾಗಿ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ, ಸೊ ಅದನ್ನು ನೋಡ್ಕೊಬರೋಣ ಬನ್ನಿ ಗೈಸ್. ವಾ ಓ ಯಾವ ಸೆಲೆಬ್ರಿಟಿ ಅವರ ಹೆಸರು ತಗೊಳ್ಳಿ. ಹಾಂ ನೀವು ಫಿಸಿಕಲ್ ನನ್ಗಿಂತ ಬಿಟ್ಟಿದ್ದೀರಾ. ಐ ರೆಸ್ಪೆಕ್ಟ್ ಗರ್ಲ್ಸ್. ಒಂದು ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ. ಕೈ ಎಲ್ಲ ಅಲ್ಲಾಡ್ತಾ ಇದೆ ಈಗಲೇ. ಬೇಡ, ಊಟ ಮಾಡಲಿಲ್ಲ. ಸೂಪರ್ ವುಮೆನ್ ಪವರ್. ಸೊ ವೀಕ್ಷಕರೇ ನೋಡಿದ್ರೆ ಅನ್ಕೋತೀನಿ ಪ್ರೋಮೋ ಆಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಮೊದಲನೇದಾಗಿ ಇದೊಂದು ಪ್ರೋಮೋ ಏನಿದೆ ಇತ್ತೀಚೆಗೆ ಬಿಟ್ಟಿದ್ದು ವೀಕ್ಷಕರೇ, ಇನ್ನೊಂದು 1 hour ಆಯ್ತೇನೋ ಬಿಟ್ಟು. ಸೊ ಏನು ಅದು ಅನ್ನೋದಾದರೆ ಇಬ್ಬರು ಕಂಟೆಸ್ಟೆಂಟ್ನ ಕರೆಸ್ತಾರೆ ವೀಕ್ಷಕರೇ. ಸೊ ಇದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು, ಕ್ರೇಜಿಯೆಸ್ಟ್ ಟಾಸ್ಕ್ ಅಂತಲೇ ಹೇಳ್ಬೋದು, ಸ್ವಲ್ಪ ರಿಸ್ಕಿನೂ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಇಬ್ಬರು ಕಂಟೆಸ್ಟೆಂಟ್ನ ಕರೆಸಿ ಲೈಕ್ ಮಾಮೂಲಿ ಎಲ್ಲ ರೀತಿಯಾಗಿ ಲೈಕ್ ಒಂದೊಂದು ಸರಿ ಇಬ್ಬಿಬ್ಬರು ಕರೆಸ್ತಾರೆ, ಒಂದೊಂದು ಸರಿ ಒಬ್ಬರನ್ನ ಕರೆಸ್ತಾರೆ, ಒಂದೊಂದು ಸರಿ 3 ಜನನೂ ಕರೆಸ್ತಾರೆ ವೀಕ್ಷಕರೇ. ಸೊ ಅವರಿಬ್ಬರಿಗೆ ಒಂದು ಚಾಲೆಂಜ್ನ ಕೊಡ್ತಾರೆ, ತಮ್ಮ ಫೋನನ್ನು ಒಡೆದಾಕಬೇಕು, ನೀವು ಬಿಗ್ ಬಾಸ್ ಒಳಗಡೆ ಹೋಗಬೇಕು ಅಂದರೆ ಹೊಡೆದಾಕಬೇಕು ಫೋನ್ನ ಅಂತ ಒಂದು ಚಾಲೆಂಜ್ನ ಕೊಡ್ತಾರೆ ವೀಕ್ಷಕರೇ. ಸೊ ಆಗ ಕಂಟೆಸ್ಟೆಂಟ್ಸ್ಗಳೆಲ್ಲ ತಮ್ಮ ಐಫೋನ್ನ ತೋರಿಸ್ತಾರೆ. ಸೊ ಇಬ್ಬರು ಕಂಟೆಸ್ಟೆಂಟ್ ಬಂದಿರ್ತಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಐಫೋನ್ನ ತೋರಿಸ್ಬಿಟ್ಟು ಲೈಕ್ ಹೊಡೆದಾಕೋಕ್ಕೆ ಶುರು ಮಾಡ್ತಾರೆ ವೀಕ್ಷಕರೇ. ತುಂಬ ಬೇಜಾರಾಗುತ್ತೆ, ಯಾಕಂದರೆ ಅವ್ರು ತುಂಬ ಕಷ್ಟಪಟ್ಟು ತೊಗೊಂಡಿರ್ತಾರೆ. ಸೊ ಅದು ಹೆಂಗೆ ಮನ್ಸು ಬಂತು ಅವ್ರಿಗೆ ಹೊಡೆದಾಕುವ ಅಷ್ಟು ಅನ್ನೋದು ನನಗೆ ಸ್ವಲ್ಪ ಡೌಟ್ ಬರ್ತಾಯಿದೆ. ಸೊ ಆದ್ರೂ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಒಂದೇ ಒಂದು ಹಠದಿಂದ ಅವರು ಮಾಡ್ತಾಯಿದ್ದಾರೆ ಇದೆಲ್ಲ. ಒಂದು ಸಲ ಅವರ ಬಿಗ್ ಬಾಸ್ಗೆ ಏನಾದ್ರು ಹೊಂಟೋದ್ರೆ ಅವರ ಲೈಫೇ ಚೇಂಜ್ ಆಗುತ್ತೆ ವೀಕ್ಷಕರೇ. ಎಲ್ಲರ ಲೈಫು ಚೇಂಜ್ ಆಗಿದೆ ಬಿಗ್ ಬಾಸ್ಗೆ ಹೋದ ನಂತರನೇ. ಸೊ ಅದಾದ ನಂತರ ಲೈಕ್ ಅವ್ರ ಫೋನ್ನೆಲ್ಲ ಹೊಡೆದಾಕ್ತಾರೆ. ಆಮೇಲೆ ಒಬ್ಬ ಕಂಟೆಸ್ಟೆಂಟ್ ಏನಿದ್ರೆ ತುಂಬ ಅಳ್ತಾ ಇರ್ತಾರೆ, ನನ್ನ ಫೋನ್ ಹೊಂಟೋಯ್ತು ಅಂತ. ಆಗ ಜಡ್ಜಸ್ ಎಲ್ಲ ತುಂಬ ಶಾಕ್ ಆಗಿರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇದೇ ರೀತಿಯಾಗಿ ಲೈಕ್ ನೆಕ್ಸ್ಟ್ ಕಂಟೆಸ್ಟೆಂಟು ಬರೋದು ಯಾರೋ ಜೆಂಟ್ಸ್ ಬರ್ತಾರೆ ವೀಕ್ಷಕರೇ. ಸೊ ಅವರು ಮಾಸ್ಕ್ ಹಾಕ್ಕೊಂಡು ಎಂಟ್ರಿ ಕೊಡ್ತಾರೆ. ಸೊ ಅವರು ಲೈಕ್ ಏನು ಕೆಲಸ ಮಾಡ್ತಾಯಿದ್ಯಾ ಅಂತ ಜಡ್ಜಸ್ಗಳೆಲ್ಲ ಕೇಳ್ತಾರೆ. ಸೊ ಅದಕ್ಕಾಗಿ ಅವ್ರು ಹೇಳ್ತಾರೆ, ನಾನೇನು ಕೆಲಸ ಮಾಡ್ತಾಯಿಲ್ಲ ಇವಾಗ ಅಂತ ಹೇಳ್ದಾಗ ಶ್ರುತಿಯವರು ಹೇಳ್ತಾರೆ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ವೀಕ್ಷಕರೇ. ಸೊ ಅದರ ನಂತರ ಲೈಕ್ ಅವ್ರು ಹೇಳ್ತಾರೆ, ಕಂಟೆಸ್ಟೆಂಟ್ ಅವರು ಹೇಳ್ತಾರೆ, ಸೆಲೆಬ್ರಿಟೀಸ್ಗಳೆಲ್ಲ ತಮ್ಮ ಫಿಲಮ್ನ ಫ್ರೀಯಾಗಿ ಹೋಗಿ ನೋಡ್ತಾರೆ, ಅವರೇ ಟಿಕೆಟ್ನ ತಗೊಳ್ಳಲ್ಲ, ನಾವು ಕಷ್ಟಪಟ್ಟು ದುಡ್ದು ಟಿಕೆಟ್ನ ತಗೋತೀವಿ, ಸೊ ಅವರೇ ಫ್ರೀಯಾಗಿ ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಲೈಕ್ ಎಲ್ಲರೂ ಆಶ್ಚರ್ಯವಾಗಿ ಲೈಕ್ ಆ್ಯಂಕರ್ ಏನಿರ್ತಾರೆ ಅವರು ತಲೆ ಬಗ್ಗಿಸ್ಕೊಂಡು ಹೋಗ್ಬಿಡ್ತಾರೆ ಕರೆ ಅಂತಲೇ ಹೇಳ್ಬೋದು. ಅದಾದ ನಂತರ ಲೈಕ್ ಶ್ರುತಿಯವರು ಕೇಳ್ತಾರೆ, ಯಾವ ಲೈಕ್ ಹೀರೋ ಯಾವ ಸೆಲೆಬ್ರಿಟಿ ಆ ಥರ ಮಾಡಿದ್ದಾರೆ ನೀವು ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ಬೇಡ ಏನು ಅಂತ ಲೈಕ್ ಪ್ರೋಮೋದಲ್ಲಿ ಪರ್ಟಿಕ್ಯುಲರಾಗಿ ತೋರಿಸಿಲ್ಲ, ಬಟ್ ಏನು ಮಾಡ್ತಾರೆ ಅಂತ ನೀವು ಈ ಬರೋಣ ನೋಡಬೇಕಾಗುತ್ತೆ. ಅದಾದ ನಂತರ ಲೈಕ್ ಸಂಗೀತ ಅವರು ಒಂದು ವಿಷಯನ ಕೇಳ್ತಾರೆ, ನೀವು ಫಿಸಿಕಲಿ ನನಗಿಂತ ಫಿಟ್ ಆಗಿದ್ದೀರಾ ಅಂತ ಸಂಗೀತ ಅವರು ಲೈಕ್ ಆ ಕಂಟೆಸ್ಟೆಂಟ್ಗೆ ಕೇಳ್ತಾರೆ. ಅದಕ್ಕಾಗಿ ಕಂಟೆಸ್ಟೆಂಟ್ ಹೇಳ್ತಾರೆ, ನಾನು ವುಮೆನ್ಸ್ಗಳಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದು ಇಂಡೈರೆಕ್ಟಾಗಿ ಲೈಕ್ ಸಂಗೀತ ಅವ್ರಿಗೆ ಟೀಸ್ ಮಾಡಿರ್ತಾರ ಅನಿಸುತ್ತೆ. ಸೊ ಅದಕ್ಕಾಗಿ ಲೈಕ್ ಸಂಗೀತ ಅವರು ಪ್ಲ್ಯಾಂಟ್ ಚಾಲೆಂಜ್ ಮಾಡೋಣ ಅಂತ ಲೈಕ್ ಆ ಕಂಟೆಸ್ಟೆಂಟ್ಗೆ ಹೇಳ್ತಾರೆ. ಸೊ ಆಗ ಕಂಟೆಸ್ಟೆಂಟು ರೆಡಿಯಾಗಿ ಪ್ಲ್ಯಾಂಟ್ಗೆ ರೆಡಿ ಆಗ್ತಾರೆ. ಸೊ ಅಲ್ಲಿ ಶ್ರುತಿಯವರು ಕಂಟೆಸ್ಟೆಂಟ್ಗೆ ಹೇಳ್ತಾ ಇರ್ತಾರೆ, ನೀವು ಇವಾಗಲೇ ಕೈನ ಶೇಕ್ ಮಾಡ್ತಾ ಇದ್ದೀರಲ್ಲ ಅಂತ. ಅದಕ್ಕಾಗಿ ಕಂಟೆಸ್ಟೆಂಟ್ ಹೇಳ್ತಾರೆ, ನಾನು ತಿಂಡಿ ತಿನ್ಕೊ ಬಂದಿಲ್ಲ ಬೆಳಿಗ್ಗೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಸಂಗೀತ ಅವರು ಸ್ವಲ್ಪ ನಗ್ತಾರೆ. ಅದಾಗ ನಂತರ ಏನಪ್ಪ ಆಗುತ್ತೆ ಅನ್ನೋದಾದರೆ ಅದು ಲೈಕ್ ಸಂಗೀತ ಅವರು ಆ ಚಾಲೆಂಜ್ನ ವಿನ್ ಆಗ್ತಾರೆ ವೀಕ್ಷಕರೇ. ಸೊ ವಿನ್ ಆದ ನಂತರ ಸಂಗೀತ ಅವರು ತುಂಬ ಖುಷಿ ಪಡ್ತಾರೆ, ಹಾಗೂ ಆ ಕಂಟೆಸ್ಟೆಂಟು ಬೇಡ್ಕೋತಾ ಇರ್ತಾರೆ, ಪ್ಲೀಸ್ ಅಂತ ನಾನು ಆಡಬೇಕು, ಬಿಗ್ ಬಾಸ್ಗೆ ಹೋಗಬೇಕು ಅಂತ ಬೇಡ್ಕೋತಾ ಇರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದ ನಂತರ ಲೈಕ್ ಡೈರೆಕ್ಟಾಗಿ ಅವ್ರನ್ನ ಆ ಶೋಯಿಂದ ಆಚೆ ಕಳಿಸ್ತಾರೆ ವೀಕ್ಷಕರೇ. ಸೊ ಅದು ನೀವು ನೋಡ್ತಿರ್ಬೋದು, ಇಲ್ಲಿ ರೆಡ್ ಬಟನ್ನ ಅಮುಕ್ತಾ ಇದ್ದಾರೆ ಅನ್ನೋದಾದರೆ ಅದು ಇಂಡಿಕೇಶನ್ ಏನಪ್ಪ ಅಂದರೆ ಅದು ಅವರು ಔಟ್ ಆಗಿದ್ದಾರೆ, ಅಂದರೆ ಶೋಯಿಂದ ಅವರು ಔಟ್ ಆಗಿದ್ದಾರೆ ಅಂತ ಇಂಡಿಕೇಶನ್ ಸಿಗುತ್ತೆ ವೀಕ್ಷಕರೇ. ಸೊ ಇಷ್ಟಾಗಿತ್ತು ವೀಕ್ಷಕರೇ. ಸೊ ಇಬ್ಬರು ಕಂಟೆಸ್ಟೆಂಟ್ ಬಗ್ಗೆ ಹೇಗೆ ಚಾಲೆಂಜ್ ಇರುತ್ತೆ ಸೊ ಅನ್ನೋದ್ರ ಬಗ್ಗೆ ಬಿಗ್ ಬಾಸ್ ಅವರು ಈ ಪ್ರೊಮೋ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಲೈಕ್ ನೋಡ್ತಾ ಇರ್ಬೋದು, ಕಂಟೆಸ್ಟೆಂಟು ಸ್ವಲ್ಪ ಕಣ್ಣೀರು ಸಹ ಆಗ್ತಾಯಿದ್ದಾರೆ. ಕಂಟೆಸ್ಟೆಂಟ್ ಜೊತೆ ಲೈಕ್ ಆ್ಯಂಕರ್ ಏನಿದೆ ಅವರು ಸಮಾಧಾನ ಮಾಡ್ತಾಯಿದ್ದಾರೆ ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಅದಾದ ನಂತರ ಇಷ್ಟಾಗಿತ್ತು ವೀಕ್ಷಕರೇ ಅಪ್ಡೇಟು. ಸೊ ಇನ್ನೂ ಹೆಚ್ಚಿನ ಪ್ರೊಮೋ ಬರೋದು ಇದೆ. ಸೊ ನೋಡೋಣ, ಡೈಲಿ ಒಂದೊಂದು ಪ್ರೊಮೋ ಬಿಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಯಾವ ಪ್ರೊಮೋ ಬಿಡ್ತಾರೆ
ಸೊ ಅದ್ರ ಬಗ್ಗೆನೂ ಸಹ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಾನು ಕಂಪ್ಲೀಟಾಗಿ ನೋಡಿದ್ದೀರಾ ಅನ್ಕೋತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ವೀಕ್ಷಕ.